ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜೋತವರು. ಆಲ್ರೆಡಿ ನೀವು ಈ ಮಾಧ್ಯಮದ ಪ್ರತಿಯೊಂದು ವಿಡಿಯೋಗಳಲ್ಲಿ ಅಥವಾ ಪ್ರತಿಯೊಂದು ಟಿ ವಿಗಳಲ್ಲಿ ನಮ್ಮ DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರ ಸಂದರ್ಶನ ನೀವು ನೋಡಿರ್ತೀರಿ. ನೋಡಿಲ್ಲ ಅಂದರೂ ಅಡ್ಡಿ ಇಲ್ಲ, ಈಗ ನೋಡಿ ಅಂತ ಹೇಳ್ತಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು 100ಕ್ಕೂ ಅಧಿಕ ಉಗ್ರರನ್ನು ಸಂಹಾರ ಮಾಡಿದ್ದೀವಿ. ಉಗ್ರ ಸ್ಥಾನಗಳನ್ನು 9 ಸ್ಥಾನಗಳನ್ನು ಖುಲ್ಲಾ ಮಾಡಿದ್ದೀವಿ. ಭಾಳಷ್ಟು ಪಾಕಿಸ್ತಾನದಲ್ಲೇ ನಮ್ಮ ದಾಳಿಯಿಂದಾಗಿ ಲಾಸ್ ಆಗ್ಯದ. ಪಾಕಿಸ್ತಾನ ಸೈನ್ಯ ಪೂರ್ಣ ಪ್ರಮಾಣದಲ್ಲೇ ಅಂಜು ಹೋಗ್ಯದ, ಅದಕ್ಕೆ ಕದನ ವಿರಾಮಕ್ಕೆ ಬಂದದ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಮತ್ತಿನ್ನೂ ಮಾತಾಡುವಂಥ ವಿಷಯಗಳನ್ನು ಹೇಳಿದ್ದಾರೆ. DGMO ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕ DGMO ನಮ್ಮ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರು ಈ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಯುದ್ಧದಿಂದ ನಮ್ಮದು ಹಾನಿ ಆಗುವುದನ್ನು ಅನ್ನೋಂಥ ಒಪ್ಪಿಕೊಳ್ತಾ ಅವರ 35-40 ಸೈನಿಕರನ್ನ, ತರಬೇತಿ ಪಡೆದ ಸೈನಿಕರನ್ನ ನಾವು ಇಲ್ಲಾಗಿಸಿದ್ದೀವಿ. ನಮ್ಮವರು, ನಮ್ಮ 5 ಜನ ನಮ್ಮ ಸೈನಿಕರು ಇಲ್ಲಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ವಾಸ್ತವಗಳನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ. ಭಾಳ ಗಂಭೀರವಾಗಿ ಏನೇನು ನಡೀತು ಅನ್ನೋದನ್ನು ಬಿಚ್ಚಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾವು ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ ಅಲ್ಲೇ ಅನೇಕ. ಅದರಲ್ಲೂ ಮುಖ್ಯವಾಗಿ ನಾವು ಯುದ್ಧ ವಿರಾಮ ಘೋಷಿಸಿದ ಮೇಲೂ ಸಹಿತ ಪಾಕ್ ಸೈನ್ಯ ನಮ್ಮ ಎಲ್ಲವೂ ಮೇಲೆ ದಾಳಿ ಮಾಡಿದಾಗ ನಾವು ಅನಿವಾರ್ಯವಾಗಿ ಪ್ರತಿದಾಳಿನೂ ಮಾಡಿದ್ದೀವಿ. ಪ್ರತಿದಾಳಿ ಮಾಡಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ರಫೀಕಿ, ಚಾಕ್ನಲ್, ಮುರಿದ್, ರಹೀಮ್ಯಾರ್ ಖಾನ್, ಸುಕೂರ್, ಚುನಿಯಾನ ಇವೇನು ಸೈನ್ಯ ಕೇಂದ್ರಗಳಿದ್ದು ಅವುಗಳನ್ನೆಲ್ಲ ಅವಧಗಳು ದಾಳಿ ಮಾಡಿದ್ದೀವಿ. ಎಲ್ಲೋ ಸುಮ್ಮನೆ ದಾಳಿ ಮಾಡಿ ಪ್ರತ್ಯುತ್ತರ ಕೊಟ್ಟಿದ್ದೀವಿ ಅದಕ್ಕೆ ದಿಟ್ಟವಾಗಿ. ಮತ್ತು ಅದೇ ಕಾಲಕ್ಕೆ ಅತ್ಯಂತ ಏನಪ್ಪ ಅಂತಂದ್ರೆ ಭಯೋತ್ಪಾದಕರಲ್ಲಿ ದುಷ್ಟರಾದಂತಹ ಈ ಆಪರೇಷನ್ ಸಿಂಧೂರ್ ಮೂಲಕ ಈ ಯೂಸುಫ್ ಅಜರ್ ಅನ್ನುವಂಥ ಭಯೋತ್ಪಾದಕನನ್ನು, ಅಬ್ದುಲ್ ಮಲಿಕ್ ರೌಫ್ ಅನ್ನುವಂಥವನನ್ನು, ಮುದಸ್ಸಿರ್ ಅಹಮದ್, ಇಂಥ ಅನೇಕರನ್ನು ನಾವು ಮನೆಗೆ ಕಳಿಸೀವಿ. ಇಡೀ POK ನಮ್ಮ ಅಂಡರದಲ್ಲಿ ಇತ್ತು ಅನ್ನೋಂಗೆ ಮಾತಾಡಿದ್ದಾರೆ. ಇದೆ ಅನ್ನೋದು ಮತ್ತು ಅದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಅವರು ತಮ್ಮ